ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ವಾರದಲ್ಲಿ 2ನೇ ವಾರವಾದಂಥ ಶುಭವಾರವಾದಂಥ ಸೋಮವಾರದ ಬಗ್ಗೆ ತಿಳಿಸಿಕೊಡುತ್ತೇನೆ. ತುಂಬ ಜನ ಗೊತ್ತಿರುತ್ತೆ, ಗುರುಗಳೇ ಸೋಮವಾರ ಅಂದರೆ ಶುಭ, ಸೋಮವಾರ ಎಲ್ಲ ಕೆಲಸಗಳನ್ನು ಮಾಡ್ಬೋದಾ ಅಂತ. ಖಂಡಿತವಾಗಿಯೂ ಸೋಮವಾರ ಗುರುಪ್ರವೇಶ, ನಾಮಕರಣ, ಮದುವೆ, ಉಪನಯನ ಇತ್ಯಾದಿ ಎಲ್ಲ ಶುಭ ಕಾರ್ಯಕ್ರಮಗಳನ್ನು ಖಂಡಿತವಾಗಿಯೂ ಮಾಡಬಹುದು. ಸೋಮವಾರದೊತ್ತು ಯಾವ ದೇವರನ್ನು ಆರಾಧನೆ ಮಾಡಿದರೆ ಅಥವಾ ಯಾವ ಧಾನ್ಯವನ್ನು ದಾನ ಕೊಟ್ಟರೆ ನಮಗೆ ಒಳ್ಳೆಯದಾಗತ್ತೆ ಅಂತ ತುಂಬ ಜನ ಕೇಳ್ತಾರೆ. ಸೋಮವಾರ ಮಾತೃಕಾರಕ ವಾರ ಅಂತ, ಅಂದರೆ ಚಂದ್ರನ ವಾರ ಅಂತ. ಯಾವ ವ್ಯಕ್ತಿಯ ತಾಯಿಗೆ ಯಥೇಚ್ಛವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತದೋ ಅಥವಾ ಯಾವ ವ್ಯಕ್ತಿಯ ತಾಯಿಗೆ ಗೊತ್ತೋ ಗೊತ್ತಿಲ್ಲ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿರುತ್ತಾರೋ ಆ ಎಲ್ಲ ಸಮಸ್ಯೆಗಳು ಅವರ ಮಕ್ಕಳು ಈ ಸೋಮವಾರದೊಂದು ದಾನವನ್ನು ಕೊಟ್ಟರೆ ಖಂಡಿತವಾಗಿಯೂ ಅವರ ತಾಯಿಗೆ ಇರುವತಕ್ಕಂಥ ಸಂಪೂರ್ಣ ದೋಷ ನಿವಾರಣೆ ಆಗುತ್ತೆ. ಯಾರು ಸೋಮವಾರದೊಂದು ಅಕ್ಕಿಯನ್ನು ಹಸುವಿಗೆ ತಿನ್ನಿಸುತ್ತಾರೋ, ಅಕ್ಕಿ ಜೊತೆಗೆ ಬಾಳೆಹಣ್ಣನ್ನು ಬೆಲ್ಲವನ್ನು ಇಟ್ಕೊಂಡು ಹಸುಗೆ ತಿನ್ನಿಸ್ತಾ ಬರುತ್ತಾರೋ, ಈ ಥರ 5 ವಾರಗಳನ್ನು ಸೋಮವಾರದಂದೇ ತಿನ್ನಿಸುತ್ತಾರೋ ಅವರ ತಾಯಿ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ. ಸೋಮವಾರದಂದು ಯಾರು ಶಿವನನ್ನು ಆರಾಧನೆ ಮಾಡುತ್ತಾರೋ, ಸೋಮವಾರದಂದು ವಿಶೇಷವಾಗಿ ಶಿವನಿಗೆ ರುದ್ರ ಅಭಿಷೇಕವನ್ನು ಮಾಡಿಸುತ್ತಾರೋ ಅವರ ಅಷ್ಟೂ ವೃತ್ತಿಕಂಠಗಳು ಶಿವ ಅಂದರೆ ಪರಮೇಶ್ವರ ದೂರ ಮಾಡ್ತಾನೆ ಅಂತ. ಸೋಮವಾರ ಅಂದರೆ ಶಿವನ ವಾರ ಅಂತಲೂ ಕೂಡ ಹೇಳ್ಬೋದು. ಸೋಮವಾರದಂದು ಕೆಲವು ಬಿಸ್ನೆಸ್ಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ನೀವು ಲಾಭವನ್ನು ಹೊಂದುತ್ತೀರಾ. ಮೊದಲನೇದಾಗಿ ಯಾರು ಸೋಮವಾರದಂದು ಹಾಲಿನ ವ್ಯಾಪಾರ ಮಾಡುತ್ತಾರೋ ಅವರಿಗೆ ಯಥೇಚ್ಛವಾಗಿ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತ. ಯಾರು ಸೋಮವಾರದಂದು ಹಾಲಿನ ವ್ಯಾಪಾರ ಮಾಡ್ತಾರೋ, ಯಾರು ಸೋಮವಾರದಂದು ಹೊಸ ಹಾಲಿನ ಬೂತ್ಗಳನ್ನು ಶುರು ಮಾಡ್ತಾರೋ, ಯಾರು ಹಾಲಿನ ತಯಾರಿಸಿದ ಸಿಹಿ ತಿಂಡಿಗಳನ್ನು ಮಾಡುತ್ತಾರೋ ಖಂಡಿತವಾಗಿಯೂ ಅವ್ರಿಗೆ ಯಥೇಚ್ಛವಾಗಿ ಲಾಭ ಸಿಗುತ್ತದೆ ಅಂತ. ಸೋಮವಾರ ಯಾರು ಪ್ರಿಂಟಿಂಗ್ ಆಫೀಸ್ಗಳನ್ನು ಓಪನ್ ಮಾಡ್ತಾರೋ ಖಂಡಿತವಾಗಿಯೂ ಅವರಿಗೆ ಯಥೇಚ್ಛವಾಗಿ ಲಾಭಗಳಾಗಿ ನಷ್ಟಗಳು ಕಮ್ಮಿ ಆಗ್ತಾ ಬರುತ್ತೆ ಅಂತ. ಸೋಮವಾರದಂದು ಯಾರು ನರ್ಸರಿಗಳನ್ನು ಪ್ರಾರಂಭಿಸ್ತಾರೆ, ನರ್ಸರಿ ಅಂದರೆ ಗಿಡಗಳನ್ನು ಪೋಷಣೆ ಮಾಡಿ ಮಾರಾಟ ಮಾಡಬೇಕು ಅಂತ ಯಾರು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ರೆ ಸೋಮವಾರದಂದು ಪ್ರಾರಂಭಿಸಿ, ಖಂಡಿತವಾಗಿಯೂ ನಿಮಗೆ ಯಥೇಚ್ಛವಾಗಿ ಲಾಭ ದೊರೆಯುತ್ತದೆ. ಯಾರು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿದ್ದೀರಾ, ಯಾರು ಗದ್ದೆಗೆ ನಾಟಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಯಾರು ಹೊಲಗಳಲ್ಲಿ ಉಳುಮೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗಿಯೂ ಸೋಮವಾರದೊತ್ತು ಮಾಡಿ ನಿಮಗೆ ಎಲ್ಲ ರೀತಿಯ ಶುಭವನ್ನು ಈಶ್ವರ ಕರುಣಿಸ್ಕೊಡ್ತಾರೆ. ತುಂಬ ಜನ ಹೇಳ್ತಾರೆ, ಗುರುಗಳೇ 10 ನಿಮಿಷ ಇದ್ದಿದ್ದು ನನ್ನ ಮನಸ್ಥಿತಿ 10 ನಿಮಿಷಕ್ಕೆ ಚೇಂಜ್ ಆಗಿಬಿಡುತ್ತೆ, ನನ್ನ ಮನಸ್ಸು ತುಂಬ ಅಲ್ಲೋಲ ಕಲ್ಲೋಲ ಆಗುತ್ತೆ, ನಾನು ಏನು ಮಾಡಬೇಕು ಅಂತ. ಯಾರು ತಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ನನಗೆ ತುಂಬ ಗೊಂದಲ ವಾತಾವರಣ ಇದೆ ಅಂತ ಹೇಳ್ತೀರಾ, ಅವರು ಸೋಮವಾರದಂದು ಶಿವನನ್ನು ಪ್ರಾರ್ಥನೆ ಮಾಡಿ ಪ್ರಧಾನವಾಗಿ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಶಕ್ತಿನುಸಾರ ಜಪಗಳನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯದನ್ನೇ ಭಗವಂತ ಮಾಡಿಕೊಡ್ತಾನೆ. ಅದೇ ರೀತಿ ಸೋಮವಾರದಂದು ರುದ್ರ ಅಭಿಷೇಕ ಮಾಡಬೇಕಾದ್ರೆ ರುದ್ರ ಅಂಥೇಳಿ ಒಂದು ಶ್ಲೋಕ ಬರುತ್ತದೆ, ಅದನ್ನು ಕೇಳಿಕೊಂಡರೆ ಖಂಡಿತವಾಗಿಯೂ ರುದ್ರ ಪಠಣವನ್ನು ಮಾಡಿದರೆ ನಿಮಗೆ ಯಥೇಚ್ಛವಾಗಿ ಭಗವಂತ ಉತ್ತಮ ಆರೋಗ್ಯವನ್ನು ಕರುಣಿಸಿಕೊಡ್ತಾನೆ. ರುದ್ರ ಪಠಣ ಮಾಡೋಕ್ಕೆ ಬರಲಿಲ್ಲ ಅಂದರೆ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ, ಅದನ್ನು ಕೇಳಿಸಿಕೊಂಡರೆ ನಿಮ್ಮ ಆರೋಗ್ಯ ಆಯಸ್ಸು ವೃದ್ಧಿ ಆಗುತ್ತೆ ಅಂತ. ಯಾರು ಸೋಮವಾರದಂದು ಕ್ರೀಡಾ ವಿಚಾರವಾಗಿ ಚಟುವಟಿಕೆಯನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿದ್ದೀರಾ, ಒಂದೊಳ್ಳೆ ಚೆನ್ನಾಗಿ ಗ್ರೌಂಡನ್ನು ಮಾಡಿ ನಾನು ಬಾಡಿಗೆ ಕೊಡಬೇಕು, ಒಬ್ಬ ಒಳ್ಳೆ ಅಥ್ಲೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸೋಮವಾರದಂದು ಪ್ರಾರಂಭಿಸಿ. ಖಂಡಿತವಾಗಿ ಆ ವಿಚಾರದಲ್ಲಿ ನಿಮಗೆ ಒಳ್ಳೆ ಲಾಭವನ್ನು ಪಡೆದುಕೊಳ್ಬೋದು. ತುಂಬ ಜನ ಅನ್ಕೋತಾರೆ, ನಾನು ಒಳ್ಳೆ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಳ್ಳೆ ರಂಗಭೂಮಿ ಕಲಾವಿದ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಖಂಡಿತವಾಗಿ ಸೋಮವಾರ ಪ್ರಾರಂಭಿಸಿ. ಈ ಎರಡೂ ಕ್ಷೇತ್ರಗಳಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೀವು ಹೊಂದುತ್ತೀರಾ ಅಂತ ಹೇಳೋ ಮುಖಾಂತರ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಾರದೊಂದಿಗೆ ಆ ವಾರದ ಒಳ್ಳೆಯ ಲಕ್ಷಣ ಆಗಿರ್ಬೋದು ಮತ್ತು ಆ ವಾರ ಯಾವ ದೇವರ ಆರಾಧನೆ ಮಾಡಿದರೆ ನಿಮಗೆ ಒಳ್ಳೆಯ ಲಾಭ ಸಿಗುತ್ತದೆ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಚಂದ್ರನ ಅನುಗ್ರಹದಿಂದ ನಿಮ್ಮೆಲ್ಲರ ಮನಸ್ಸಲ್ಲಿ ಒಳ್ಳೆಯ ಉತ್ತಮ ಭಾವನೆ, ಉತ್ತಮ ಆಲೋಚನೆಗಳನ್ನೇ ಆ ಚಂದ್ರ ಕರುಣಿಸಿಕೊಡಲಿ ಅಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.